ಸುಮಾರು 75 ವರ್ಷ ವಯಸ್ಸಾಗಿರುವ ಅಜ್ಜ ಒಬ್ಬರು ಒಂದು ಪುಟ್ಟದಾದ ಹೋಟೆಲ್ ಅನ್ನ ಸುಮಾರು 25 ವರ್ಷದಿಂದ ನಡೆಸುತ್ತಿದ್ದಾರೆ. ಹೋಟೆಲ್ ಪುಟ್ಟದಾಗಿದ್ರೂ ಇವರ ಹೃದಯದಲ್ಲಿ ಗ್ರಾಹಕರಿಗೆ ದೊಡ್ಡ ಜಾಗವಿದೆ. ಇಷ್ಟು ವಯಸ್ಸಾಗಿದ್ರೂ ಅಜ್ಜನಲ್ಲಿರುವ ಉತ್ಸಾಹ ಇನ್ನೂ ಕಡಿಮೆ ಆಗಿಲ್ಲ. ಬಂದಂತ ಗ್ರಾಹಕರನ್ನ ಪ್ರೀತಿಯಿಂದ ಮಾತನಾಡಿಸಿ ಅವರೇ ಊಟ ಬಡಿಸ್ತಾರೆ. ಅಜ್ಜ ಅಜ್ಜಿ ಪ್ರೀತಿಯಿಂದ ನಡೆಸುತ್ತಿರುವ ಈ ಪುಟ್ಟದಾದ ಹೋಟೆಲ್ ಮಿಸ್ ಆಗಬಾರದು ಅಂದ್ರೆ ವಿಡಿಯೋವನ್ನ ತಪ್ಪದೆ ಸೇವ್ ಮಾಡ್ಕೊಳ್ಳಿ. ಕಮೆಂಟ್ ನಲ್ಲಿ ಬಂದ ಒಂದು ಪುಟ್ಟ ಹೋಟೆಲ್ ಅನ್ನ ಹುಡುಕಿ ನಮ್ಮ ಪ್ರಯಾಣ ಸಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಬಾಳ್ಗಡಿಯ ಶ್ರೀ ಬನಶಂಕರಿ ಮೆಸ್ಗೆ. ಹೋಟೆಲ್ ಒಳಗೆ ಹೋಗ್ತಿರುವಾಗಲೇ ಅಜ್ಜ ಸಾಂಬಾರಿಗೆ ಖಡಕ್ಕಾಗಿ ಒಗ್ಗರಣೆ ಕೊಡ್ತಾ ಇದ್ರು. ಅಜ್ಜಿ ತಟ್ಟೆಗಳಿಗೆ ಪಲ್ಯವನ್ನ ಬಡಿಸ್ತಾ ಇದ್ರು. ಅಜ್ಜ ಅಜ್ಜಿಯ ಬಾಂಧವ್ಯ ನೋಡಿ ಪ್ರೀತಿ ಪ್ರೇಮ ಬರೀ ಮಾತಿನಲ್ಲಿ ಅಲ್ಲ, ಇಲ್ಲಿ ದುಡಿಮೆಯಲ್ಲೂ ಜೀವಂತವಾಗಿದೆ ಅಂತ ಅನಿಸ್ತು. ಅಜ್ಜ ಪ್ರೀತಿಯಿಂದ ಮಾತನಾಡಿಸಿ ಊಟ ಮಾಡಿ ಅಂತ ತಟ್ಟೆ ತಂದಿಟ್ಟು ಊಟ ಬಡಿಸಿದ್ರು. ಇಲ್ಲಿ ಊಟ ಬಡಿಸುವ ಕೈಗಳಲ್ಲಿ ಪ್ರೀತಿ, ಮಾತನಾಡುವ ಕಣ್ಗಳಲ್ಲಿ ಕಾಳಜಿದೆ ಅಂತ ಅನಿಸ್ತು. ಹೊಟ್ಟೆ ತುಂಬುವಷ್ಟು ಊಟ ಬಡಿಸ್ತಾರೆ. ಹಾಗೆ ಊಟ ಮಾಡ್ತಾ ಅಜ್ಜ ಅಜ್ಜಿಯ ಜೀವನದ ಕಥೆಗಳನ್ನ ಕೇಳಿದೆ. ಅಜ್ಜ ಅವರ ಜೀವನದ ಒಂದಿಷ್ಟು ಮಾತುಗಳನ್ನ ನಮ್ ಜೊತೆ ಹಂಚಿಕೊಂಡ್ರು. ಸುಮ್ಮನೆ ಮನೆಯಲ್ಲಿ ಕೂರುವುದಕ್ಕೆ ಮನಸ್ಸು ಒಪ್ಪೋದಿಲ್ಲ ಅಂತಾನೂ ಹೇಳಿದ್ರು. ಕಷ್ಟಪಟ್ಟು ದುಡಿಯುತ್ತಿರುವ ಅದೆಷ್ಟೋ ಜನರಿಗೆ ಈ ವಿಡಿಯೋ ಪ್ರೇರಣೆಯಾಗಬಹುದು ಅಂತ ಅನಿಸ್ತು. ಕೇವಲ 50 ರೂಪಾಯಿಗೆ ಅಜ್ಜ ಅಜ್ಜಿ ಊಟ ಕೊಡ್ತಿದ್ದಾರೆ. ಮುದ್ದೆ ಊಟ, ಚಪಾತಿ ಊಟ ಅಜ್ಜನ ಹೋಟೆಲ್ ನಲ್ಲಿ ಸಿಗುತ್ತೆ. ಬೆಳಿಗ್ಗೆ ತಿಂಡಿನೂ ಅಜ್ಜನ ಹತ್ರ ಸಿಗುತ್ತೆ. ಈ ವಯಸ್ಸಿನಲ್ಲೂ ಲಾಭ ನಷ್ಟ ನೋಡದೆ ಬಂದ ಗ್ರಾಹಕರಿಗೆ ಪ್ರೀತಿಯಿಂದ ಊಟ ಬಡಿಸ್ತಿದ್ದಾರೆ. ಇವರ ಸಾರ್ಥಕ ಸೇವೆಗೊಂದು ನಿಮ್ಮ ಮೆಚ್ಚುಗೆ ಇರಲಿ. ನೀವೇನಾದ್ರೂ ಕೊಪ್ಪ ಬಾಳ್ಗಡಿ ಪ್ರಯಾಣ ಮಾಡ್ತಿದ್ರೆ ಅಜ್ಜ ಅಜ್ಜಿಯ ಶ್ರೀ ಬನಶಂಕರಿ ಮೆಸ್ಸಿಗೆ ತಪ್ಪದೆ ಹೋಗಿ. ಊಟ ಮಾಡುವುದರ ಜೊತೆಗೆ ಅಜ್ಜ ಅಜ್ಜಿಯ ಒಂದಿಷ್ಟು ಅನುಭವದ ಮಾತುಗಳನ್ನ ಕೇಳಿ. ಹಾಗೆ ಸ್ವಲ್ಪ ಹೊತ್ತು ಅಜ್ಜನ ಜೊತೆ ಮಾತನಾಡಿ ಅಲ್ಲಿಂದ ನಮ್ಮ ಪ್ರಯಾಣವನ್ನ ಮುಂದುವರಿಸ್ತೆ. ಹೀಗೆ ಮುಂದೆಯೂ ಸಹ ಇದೇ ರೀತಿಯ ವಿಡಿಯೋಸ್ಗಳು ನಿಮ್ಮ ಮುಂದೆ ಬರಲಿಕ್ಕಿದೆ. ತಪ್ಪದೆ ನಮಗೆ ಫಾಲೋ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಅನ್ನದಾತೋ ಸುಖೀ ಭವ.